ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮ ಪೋಲ್ಟ್ರಿ ಶೆಡ್ ಕನ್ಸ್ಟ್ರಕ್ಷನ್ ನಡೆದೈತಿ, ತೋರಿಸ್ತೀನಿ ನೋಡ್ರಿ. ಎಲ್ಲ ಕಂಬ ಕುಂದ್ರಿಸ್ಕೊಂಡು ಇದು ಒಂದು ಸ್ವಲ್ಪ ಕರೆಕ್ಟ್ ಆಗಲಿಲ್ಲ, ಹೋಲ್ ಇನ್ನೊಮ್ಮೆ ಮಾಡ್ಕೋಬೇಕಾ, ಅದಕ್ಕೆ ಸೈಡ್ ಇಟ್ಟಿವಿ. ಹಿಂಗೆ ಪೂರ ಎಲ್ಲ ಕಂಬಕ್ಕೂ ಹಿಂಗೆ ದಾರ ಕಟ್ಟಿರ್ತೀವಿ. ಇಲ್ಲಿ ಹಿಡಿದು ಲಾಸ್ಟ್ ಕಂಬ ತನಕನು ಲೆವೆಲ್ ಹೆಂಗದ ತೋರಿಸ್ತೀನಿ ನೋಡ್ರಿ. ಹಿಂಗೆ ಅಕ್ಯುರೇಟ್ ದಾರಕ್ಕೆ ಲೆವೆಲ್ ಬರ್ಬೇಕು ರೀ. ಅದು ಹಿಂಗೆ ನೋಡಿದ್ರೆ ಹಿಂಗೆ ಲೆವೆಲ್ ಬಂದ್ರೆ ಕರೆಕ್ಟ್ ಕುಂದಿರ್ತೀವಿ ರೀ ಶೆಡ್. ಲೆವೆಲ್ ಒಂದು ಬರಂಗೆ ನಾವು ನೋಡ್ಕೋಬೇಕು. ಅಣ್ಣಾರು ನೋಡ್ರಿ ಆರಾಮ ಹೆಂಗೆ ಕುಂತಾರೆ. ಪೂರಾ ಮಜಾಕಿ ಜಿಂದಗಿ ನಡೆದೈತೆ ಅವ್ರದ್ದು. ಈ ಎಲ್ಲ ಕಂಬ 10 ಫುಟ್ಟಿಗೆ ಒಂದೊಂದು ಐತ್ರಿ. 10 ಫೀಟ್ ಡಿಸ್ಟೆನ್ಸ್ ಅದ ಮೆಜರ್ ಮಾಡ್ಕೊಂತ ಮ್ಯಾಗ್ನೆಟಿಕ್ ಲೆವೆಲ್ ನೋಡೋದಿರುತ್ತೆ, ಅದು ಹಿಡ್ಕೊಂತ ನೋಡ್ಕೊಂತ ಹೊಂಟೀವಿ ನಾವು. ಇಷ್ಟು ಕನ್ಸ್ಟ್ರಕ್ಷನ್ ನಡೆದೈತಿ. ಡಾಲ್ಮಿಯಾ ಸಿಮೆಂಟ್ ಯೂಸ್ ಮಾಡತ್ತೀವಿ. ಏನು ಪ್ರಮೋಷನ್ ಏನಾದರೂ ಇದೆ, ಏನು ಯೂಸ್ ಮಾಡತ್ತೀವಿ ಅಷ್ಟು ಹೇಳತ್ತೀನಿ ನಿಮ್ಗೆ. ಬೌಂಡ್ರೀಸ್ ಎಲ್ಲ ಹಾಕಿಸ್ತೀವಿ. ಕಲ್ಲು ಹಾಕಿದರೆ ಸ್ಟ್ರಾಂಗ್ ಆಗುತ್ತೆ. ಇನ್ನೂ ಇಷ್ಟೆಲ್ಲ ಆಗಬೇಕು. ಲೆವೆಲ್ ನೋಡೋದು ಹೇಳಿದಲ್ಲ, ಇದನ್ನು ನೋಡ್ರಿ. NVT ಕಂಪ್ನಿದು ಐತಿ ಮ್ಯಾಗ್ನೆಟಿಕ್ ಲೆವೆಲ್ ನೋಡೋದು. ಹಿಂಗೆ ಹಾಕೋದು ಹಿಂಗೆ ಸೆಂಟ್ರ್ ಒಳಗೆ ಬರ್ಬೇಕು. ಎಲ್ಲ ಕಂಬ ಅಂದ್ರೆ ಶೀದ್ ಅದಾವ ಅಂತೇಳಿ ಗೊತ್ತಾಗುತ್ತೆ. ಹಿಂಗೆ ಎಲ್ಲ ಇದಕ್ಕೂ ಚೆಕ್ ಮಾಡ್ತೀವಿ ರೀ ನಾವು. ಇದು ಒಂದು ಸ್ವಲ್ಪ ಸೈಡ್ ಸರ್ದೈತೆ ನೋಡ್ರಿ ಈ ಕಂಬ. ಹೇಳ್ಬೇಕು ಅವ್ರಿಗೆ. ಈಗ ಹಸಿ ಇದ್ದಾಗ ನಾವು ಏನಿದ್ರು ಕರೆಕ್ಷನ್ ಮಾಡ್ಕೋಬೋದು, ಆಮೇಲೆ ಆಗೋಗಿಲ್ಲ.